ನೋಡಿ, ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತಿಮ ಯಾತ್ರೆ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ ಜನ. ಅವರವರ ಊರಿನ ಬಳಿ ಬಂದಂತಹ ಸಂದರ್ಭದಲ್ಲಿ ಅದೇ ಊರಿನವರು ಅಂತಲೇ ಅಲ್ಲ, ಅಕ್ಕಪಕ್ಕದ ಹಳ್ಳಿಗಳಿಂದೆಲ್ಲ ಜನ ಬಂದಿರ್ತಾರೆ. ಬಂದಾಗ ಆ ಮೆರವಣಿಗೆಯಲ್ಲಿ ಆ ವೆಹಿಕಲ್ನ ಸ್ವಲ್ಪ ಸ್ಟಾಪ್ ಮಾಡ್ತಾರೆ. ಎಲ್ಲ ಕಡೆ ಜನ. ಹೇಳಿ ಕೇಳಿ ಹಾಸನ ಅಂತಂದರೆ JDS ವಿಪರೀತವಾಗಿ ದೇವೇಗೌಡರ ಬೆಂಬಲಿಗರಿರ್ತಕ್ಕಂಥ ಜಿಲ್ಲೆ ಹಾಸನ, ಮಂಡ್ಯ ಎಲ್ಲ. ನಿಮಗೆ ಮೆರವಣಿಗೆ ಸಾಗೋದು ಹಾಸನ, ಮಂಡ್ಯ ಜಿಲ್ಲೆನಲ್ಲೇ ಹೆಚ್ಚು ಕಡಿಮೆ. ಸೊ ಹಾಗಾಗಿ ಜನ ಸಿಕ್ಕಾಪಟ್ಟೆ ಸೇರ್ತಾರೆ. ಯಾಕೆಂದರೆ ಅಲ್ಲಿಗೆ ಹೋಗಿ ಅಂತಿಮ ದರ್ಶನ ಪಡೆಯೋಕ್ಕೆ ಆಗದೇ ಇದ್ದವರು, ನಮ್ಮೂರ ಹತ್ರನೇ ಬಂದಾಗ ಇಲ್ಲೇ ನೋಡೋಣ ಅಂತ ಹೇಳಿದವರು, ಆ ಥರ ಎಲ್ಲ ಕಡೆಯಿಂದನೂ ಕೂಡ JDS ಕಾರ್ಯಕರ್ತರಾಗಿರ್ಬೋದು ಅಥವಾ ಜನಸಾಮಾನ್ಯರು ತುಂಬ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. 89 ವರ್ಷಗಳ ತುಂಬು ಸಾರ್ಥಕ ಜೀವನವನ್ನು ನಡೆಸಿ ಇಹಲೋಕವನ್ನು ತ್ಯಜಿಸಿದ್ದಾರೆ ಚೆನ್ನಮ್ಮ ಅವರು. ಹಾಗಾಗಿ ಅವರ ಅಗಲಿಕೆ, ಆ ಕುಟುಂಬ ತುಂಬ ದೊಡ್ಡ ಕುಟುಂಬ. 4 ಜನ ಗಂಡು ಮಕ್ಕಳು, ಅವರವರ ಸಂಸಾರ, 2 ಹೆಣ್ಣು ಮಕ್ಕಳು, ಒಟ್ಟು 6 ಜನ ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಎಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಇದು ನೀವು ನೋಡ್ತಾ ಇರ್ತಕ್ಕಂಥದ್ದು ನೇರ ದೃಶ್ಯಾವಳಿಗಳು. ಹಾಸನದತ್ತ ಹೊರಟಿದೆ ಈಗ ಮೆರವಣಿಗೆ. ಅಲ್ಲಲ್ಲಿ ಊರುಗಳು ಬಂದಾಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದರ ಪ್ರಕಾರನೇ ಜನ ಎಲ್ಲ ಬಂದು ಪಾಪ ಕೊನೆಯದಾಗಿ ಚೆನ್ನಮ್ಮನವರ ಒಂದು ಮುಖವನ್ನು ನೋಡೋಣ ಅಂತಲೇ ತುಂಬ ಜನ ಸೇರಿದ್ದಾರೆ. ಆಮೇಲೆ ಕುಟುಂಬದವರು ನಿರ್ಧಾರ ಮಾಡಿದರು ಇದಕ್ಕೆಲ್ಲ ಅನುಕೂಲ ಮಾಡಿಕೊಡ್ಬೇಕು ಅಂತ. ಅದಕ್ಕೆ ಪೂರಕವಾಗಿ ಎಲ್ಲ ನಡೀತಾ ಇದೆ. ಅದಕ್ಕೆ ನಾನು ಹೇಳಿದ್ದು, ಹೊಳೆನರಸೀಪುರ ರೀಚ್ ಆಗೋ ಅಷ್ಟೊತ್ತಿಗೆ ರಾತ್ರಿ 8 ಗಂಟೆ ತನಕ ಆಗುತ್ತೆ ಅಂತಂದ್ಬಿಟ್ಟು. 8 ಗಂಟೆ ವೇಳೆಗೆ ಅವರು ಹೊಳೆನರಸೀಪುರ ರೀಚ್ ಆಗಬಹುದು. ಸೊ ಹಾಗಾಗಿ ಅಲ್ಲಿ ತನಕನೂ ಕೂಡ ಈ ಮೆರವಣಿಗೆ ಹೀಗೆ ಸಾಗುತ್ತೆ. ನಾಳೆ ಹೊಳೆನರಸೀಪುರದಲ್ಲಿ ರೇವಣ್ಣ ಅವರ ಮನೆಯಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇದೆ. ನಾಳೆ ಬೆಳಗ್ಗೆ 10:30, 11 ಗಂಟೆ ತನಕನೂ ಕೂಡ ವ್ಯವಸ್ಥೆ ಇದೆ. ಎಲ್ಲ ಕಡೆಯಿಂದ ಬರಬೇಕಲ್ಲ, ದೊಡ್ಡ ಕುಟುಂಬ ಅವ್ರದ್ದು, ಸಂಬಂಧಿಕರೆಲ್ಲ ಬರಬೇಕು, ಮತ್ತು ಪಕ್ಷದ ಕಾರ್ಯಕರ್ತರು, ಹೀಗೆ ಸಾಕಷ್ಟು ಜನ ಬರಬೇಕು. ಅದಕ್ಕೋಸ್ಕರನೇ ಈ ಎಲ್ಲ ವ್ಯವಸ್ಥೆ. ನಾಳೆ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ನಾಳೆ ಹೆಚ್ಚು ಕಡಿಮೆ ಈ ಸಂದರ್ಭಕ್ಕೆ ಎಲ್ಲ ಕಾರ್ಯಗಳೆಲ್ಲವೂ ಕೂಡ ನಡೀತಾ ಇರುತ್ತೆ. ಅಲ್ಲಿ ತನಕ ಬರೋರೆಲ್ಲ ಬಂದು ಅಂತಿಮ ದರ್ಶನವನ್ನು ಪಡೆದು ಕೊನೆಯದಾಗಿ ಒಂದು ನಮಸ್ಕಾರವನ್ನು ಮಾಡಿ ಹೋಗಬೇಕು. ಎಲ್ಲರೂ ಕೂಡ ಪಾಪ ಮಾತಾಡ್ತಾ ಇದ್ದಾರೆ. ದೇವೇಗೌಡರ ದುಃಖ, ಅವರ ನೋವು, ಅವರ ಮೌನ. ಪಾಪ ಹೆಂಡತಿಯನ್ನು ಕಳ್ಕೊಂಡು ಅಷ್ಟು ನೋವು ಪಡ್ತಾ ಇದ್ದಾರೆ. ಪಾರ್ಥಿವ ಶರೀರದ ಮುನ್ನೆ ಕಣ್ಣೀರಿಡ್ತಾ ಇದ್ದಾರೆ, ಬಿಕ್ಕಿ ಹತ್ತಿದ್ದಾರೆ. ರೇವಣ್ಣ ಅವರು ಅಷ್ಟೇ, ತಾಯಿ ಕಳ್ಕೊಂಡು ನಮಗಿನ್ಯಾರ ಗತಿ ಅನ್ನೋ ರೀತಿಯಲ್ಲಿ ಎತ್ತಿದ್ದಾರೆ. ಕುಮಾರಸ್ವಾಮಿ ಅವರು ದುಃಖಪಟ್ಟಿದ್ದಾರೆ, ಅವರ ಸೊಸೆಯಂದಿರು, ಮೊಮ್ಮಕ್ಕಳು ಎಲ್ಲರೂ ಕೂಡ. ನಾಳೆ ಹರದನಹಳ್ಳಿಯಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಅದು ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸ್ತಾರೆ. ಒಕ್ಕಲಿಗ ಸಂಪ್ರದಾಯದಂತೆ ವಿಧಿವಿಧಾನಗಳೆಲ್ಲವೂ ಕೂಡ ನಡೆಯುತ್ತೆ. ಇನ್ನು ದೇವೇಗೌಡ ಚೆನ್ನಮ್ಮ ಅವರ ಹುಟ್ಟೂರಲ್ಲೂ ಕೂಡ ನೀರವ ಮೌನ. ಯಾಕೆಂದರೆ ಆಕೆಯನ್ನು ಕಳ್ಕೊಂಡಿರ್ತಕ್ಕಂಥದ್ದು ಅಂಥ ವ್ಯಕ್ತಿತ್ವ ಆಕೆಯದ್ದು. ಅಷ್ಟು ದೊಡ್ಡ ವ್ಯಕ್ತಿತ್ವ, ಅನ್ನಪೂರ್ಣೇಶ್ವರಿ ಅಂತಲೇ ಕರೀತಾರೆ ಅವರು. ಸೊ ಹಾಗಾಗಿ ಬೆಂಗಳೂರಿನಿಂದ ಚೆನ್ನಮ್ಮ ಅಂತಿಮ ಯಾತ್ರೆ ಈಗ ಸಾಗ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಾ. ದೇವೇಗೌಡರ ಕುಟುಂಬದ ದೊಡ್ಡ ಆಸರೆ, ದೊಡ್ಡ ಆಲದ ಮರ, ಮಕ್ಕಳನ್ನೆಲ್ಲ ಓದಿಸಿ ದೊಡ್ಡ ಜವಾಬ್ದಾರಿಯನ್ನು ಹೊತ್ತಂತಹ ಜೀವ ಇನ್ನಿಲ್ಲ ಅಂತಂದಾಗ ಎಂಥವ್ರಿಗೂ ಕೂಡ ಬಹಳ ದುಃಖ ಆಗುತ್ತೆ.